ತನ್ನ ಪ್ರೀತಿಯ ನಾಯಿ ಮರಿಯನ್ನು ನೋಡ್ಕೊಳ್ಳೋದಕ್ಕೆ ಕೇರ್ ಟೇಕರ್ ಒಬ್ಬರನ್ನ ನಿಯೋಜಿಸಿದರೆ ಆ ಕೇರ್ ಟೇಕರ್ ಲಿಫ್ಟ್ನಲ್ಲಿ ಆ ನಾಯಿಯನ್ನು ಎತ್ತಿ ಕುಕ್ಕಿ ಸಾಯಿಸಿದ್ದು ನಿನ್ನೆ ನೀವೆಲ್ಲ ನೋಡಿರ್ತೀರ. ಈಗ ಆಕೆಯನ್ನು ಪೊಲೀಸರು ಬಂಧಿಸಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ. ಆರೋಪಿ ಪುಷ್ಪಲತಾಳನ್ನು ಬಂಧಿಸಿದ್ದಾರೆ ಬಾಗಲೂರು ಪೊಲೀಸರು. ಶ್ವಾನ ಮಾಲೀಕರ ದೂರಿನ ಅನ್ವಯ ಈಗ ಆಕೆಯ ಬಂಧನ ಕೂಡ ಆಗಿದೆ. ಲಿಫ್ಟ್ನಲ್ಲಿ ನಾಯಿ ಕೊಂದು ಲಿಫ್ಟಿಂದ ಕೆಳಗೆ ಬಿದ್ದುಬಿಡ್ತು ಅಂತ ಕಥೆ ಕಟ್ಟಿದ್ದು ಈ ಮಹಿಳೆ. ಆದರೆ CCTV ಪರಿಶೀಲನೆ ಮಾಡಿದಾಗ ಆ ಕೃತ್ಯ ಬೆಳಕಿಗೆ ಬಂದಿತ್ತು. ನಿನ್ನೆನೇ ಸಾಕಷ್ಟು ವೈರಲ್ ಆಗಿತ್ತು ವಿಡಿಯೋ. ಜೊತೆಗೆ ಪ್ರಾಣಿ ಪ್ರಿಯರೆಲ್ಲ ವಿಪರೀತ ಆಕ್ರೋಶ ವ್ಯಕ್ತಪಡಿಸಿದರು. ಈಕೆಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೆಲ್ಲ ಆಗ್ರಹಿಸಿದರು. ಸೊ ಈಗ ಶ್ವಾನ ಮಾಲೀಕರು ನಿನ್ನೆ ಎಲ್ಲ ಪಬ್ಲಿಕ್ TV ಜೊತೆಯೆಲ್ಲ ಅವ್ರು ಮಾತನಾಡಿ ಏನಾಯಿತು ಏನು ಎತ್ತ ಎಲ್ಲವನ್ನ ಕೂಡ ಅವರು ಹೇಳಿದ್ರು. ಈಗ ಕೊನೆಗೆ ಯಾಕಮ್ಮ ನೀನು ಆ ನಾಯಿಯನ್ನು ಸಾಯಿಸಿದೆ ಅಂತಂದರೆ ಮಾತೇ ಇಲ್ವಂತೆ. ಮೂರ್ತಿ ಈಗ ಅವ್ರು ದೂರು ಕೊಟ್ಟಿದ್ದು ತಡವಾಯ್ತಾ ಅಂತ, ಯಾಕೆಂದರೆ ನಿನ್ನೆನೇ ಪ್ರಕರಣ ಬೆಳಕಿಗೆ ಬಂದಿತ್ತು, ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಇಂಥ ಕೇಸ್ಗಳಲ್ಲಿ ಏನು ಶಿಕ್ಷೆ ಇರುತ್ತೆ? ಅರವಿಂದ, ಈ ಒಂದು ಪ್ರಕರಣದಲ್ಲಿ ಈ ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಾಶಿಕಾ ಎಂಬುವವರು ತನ್ನ ನಾಯಿಯನ್ನ ನೋಡ್ಕೊಳ್ಳೋದಕ್ಕೆ ಅಂತೇಳಿ ಈಕೆಯನ್ನ ನೇಮಕ ಮಾಡ್ಕೊಂಡಿದ್ರು, ಪುಷ್ಪಲತಾ ಅಂತೇಳಿ. ಈಕೆಗಾಗಿ ತಿಂಗಳಿಗೆ ಸುಮಾರು 23,000 ಸಂಬಳವನ್ನ ಕೂಡ ಕೊಡ್ತಿದ್ರು. ಹೀಗಾಗಿ ಆ ನಾಯಿಯನ್ನ ಆರೈಕೆ ಮಾಡುವುದು ಮತ್ತೆ ಅದನ್ನ ಜೋಪಾನವಾಗಿ ನೋಡ್ಕೊಳ್ಳೋದು ಈಕೆಯ ಕರ್ತವ್ಯ. ಮತ್ತೆ ಸಂಬಳವನ್ನ ಪಡಿತಿರೋದ್ರಿಂದ ಅದನ್ನ ಅಚ್ಚುಕಟ್ಟಾಗಿ ಆ ಕೆಲಸವನ್ನ ನಿರ್ವಹಿಸಬೇಕಿತ್ತು. ಆದ್ರೆ ಈಕೆ ಏಕಾಏಕಿ ಆ ನಾಯಿಯನ್ನ ಲಿಫ್ಟ್ ನಲ್ಲಿ ತೆಗೆದು ಒಗೆದು ಕೊಲೆ ಮಾಡುವ ಕೆಲಸವನ್ನ ಮಾಡಿದ್ದಾಳೆ. ಅದರ ತಲೆಗೆ ಏಟು ಬಿದ್ದಂತಹ ಹಿನ್ನೆಲೆಯಲ್ಲಿ ನಾಯಿ ಸಾವನ್ನಪ್ಪಿತ್ತು. ಅದಾದ ಬಳಿಕ ಏನಾಯ್ತೋ ಗೊತ್ತಿಲ್ಲ, ಇದ್ಕಿದಂಗೆ ಈಗ ಆಗೋಯ್ತು ಅಂತೇಳಿ ಕತೆ ಕಟ್ಟಿದ್ಲು. ಆ ಬಳಿಕ ಈ ಮಾಲೀಕರು ಆ CCTVಗಳನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಹೀಗೆ ಒಗೆದಿರೋದು ಗೊತ್ತಾಗಿದೆ, ನಾಯಿಯನ್ನ ಕೊಲೆ ಮಾಡಿರೋದು. ಹೀಗಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಂತಹ ಬಾಗಲೂರು ಪೊಲೀಸರು ಇದೀಗ ಈಕೆಯನ್ನ ಬಂಧನ ಮಾಡುವ ಕೆಲಸವನ್ನ, ಪುಷ್ಪಲತಾಳನ್ನ ಬಂಧನ ಮಾಡಿ ಆಕೆಯನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ನಾನು ಇಡೀ ಮನೆಯನ್ನ ಕ್ಲೀನ್ ಮಾಡಿಟ್ಟಂತಹ ಸಂದರ್ಭದಲ್ಲಿ ಅದೆಲ್ಲಂದ್ರಲ್ಲಿ ಓಡಾಡಿ ಹಾಳು ಮಾಡ್ತಿತ್ತು, ಹೀಗಾಗಿ ಈಗ ಮಾಡ್ದೆ ಅನ್ನೋ ನಿಟ್ಟಿನಲ್ಲಿ ಉತ್ತರವನ್ನ ಕೊಟ್ಟಿದ್ದಾಳೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದು ಕೊಲೆಯೇ ಮಾಲೀಕರು ತುಂಬಾ ಮುದ್ದಾಗಿ ಪ್ರೀತಿಯಾಗಿ ಸಾಕಿದಂತಹ ನಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡಿರ್ತಾರೆ. ಬಹುತೇಕ ಬೆಂಗಳೂರಿನಲ್ಲಿ ಅದು ಮಹಾನಗರಗಳಲ್ಲಿ ಈ ನಾಯಿಯನ್ನ ಮಕ್ಕಳಂತೆ ಬೆಳೆಸಿರ್ತಾರೆ. ಹೀಗಾಗಿ ಅವ್ರಿಗೂ ಕೂಡ ಒಂದಷ್ಟು ನೋವು ಇವೆಲ್ಲವೂ ಕೂಡ ಇದರಿಂದ ಆಗಿರುತ್ತೆ. ಹೀಗಾಗಿ ಈಕೆಯನ್ನ ಬಂಧನ ಮಾಡುವ ಕೆಲಸವನ್ನ ಇದೀಗ ಪೊಲೀಸರು ಮಾಡಿದ್ದಾರೆ. ರೈಟ್, ಥ್ಯಾಂಕ್ ಯು ಮೂರ್ತಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.